ಎಲ್ಲರಿಗೂ ಅನುಗ್ರಹ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾವು ಮಂಗಳೂರು ಸ್ಟೈಲ್ ಬೂತಾಯಿ ಪುಳಿ ಮುಂಚಿ ಮಾಡುವ ವಿಧಾನವನ್ನು ನೋಡೋಣ. ಇಂತಹ ರುಚಿಕರ ವಿಡಿಯೋ ಬೇಕಿದ್ದಲ್ಲಿ ಅನುಗ್ರಹ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯದಿರಿ. ಮೊದಲಿಗೆ ಮೀನನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿ. ಎಲ್ಲ ಮೀನುಗಳು ಕ್ಲೀನ್ ಆದ ನಂತರ ಒಂದು ಬೌಲ್ನಲ್ಲಿ ಉಪ್ಪು, ಅರಿಶಿಣ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರಿನಲ್ಲಿ ತೊಳೆದಿಟ್ಟ ಎಲ್ಲ ಮೀನುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಮೀನಿನ ಮೊಟ್ಟೆಗಳನ್ನು ಒಂದು ಸಪರೇಟ್ ಪ್ಲೇಟ್ನಲ್ಲಿ ಹಾಕಿ ಇಡಬೇಕು. ನಂತರ ಮಿಕ್ಸಿಗೆ 10 ಗಿಡ್ಡ ಮೆಣಸು, 20 ಉದ್ದ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, 1 ಮುಷ್ಟಿ ಕೊತ್ತಂಬರಿ, ಸ್ವಲ್ಪ ಅರಶಿನ, 3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅರ್ಧ ನೀರುಳ್ಳಿ, ಸ್ವಲ್ಪ ಹುಳಿಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. 3 ಕಾಯಿ ಮೆಣಸು, 1 ಎಸಳು ಬೆಳ್ಳುಳ್ಳಿ, ಸಣ್ಣ ತುಂಡು ಶುಂಠಿ, ಸ್ವಲ್ಪ ಬೇಸೊಪ್ಪು, 1 ಸಣ್ಣ ನೀರುಳ್ಳಿ ತುಂಡು ಮಾಡಿ ಇಡಬೇಕು. ನಂತರ ಗ್ಯಾಸ್ನಲ್ಲಿ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಎಣ್ಣೆ ಕುದಿದ ನಂತರ ತುಂಡು ಮಾಡಿದ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಅದಕ್ಕೆ ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಕಾಯಿಮೆಣಸು, ಶುಂಠಿಯನ್ನು ಹಾಕಿ ಫ್ರೈ ಮಾಡಿ. ಮತ್ತೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಕುದಿದ ನಂತರ ಮೆಲ್ಲಗೆ ಮೀನನ್ನು ಹಾಕಬೇಕು. ಮೀನನ್ನು ಮಸಾಲೆಗೆ ಹಾಕಿದ ನಂತರ ಅದಕ್ಕೆ ಸೌಟನ್ನು ಹಾಕಬಾರದು. ಹಾಗಾಗಿ ಮಣ್ಣಿನ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಮಸಾಲೆಯನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. ಮಸಾಲೆ ಚೆನ್ನಾಗಿ ಕುದಿದ ನಂತರ ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಬಹುದು. ಇಲ್ಲಿಗೆ ಮಂಗಳೂರು ಸ್ಟೈಲ್ ಬೂತಾಯಿ ಪುಳಿ ಮುಂಚಿ ರೆಡಿ. ಎಲ್ಲರೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.